ಸಮಾಜ ಸುಧಾರಕ, ವೇದಗಳ ಪುನರುದ್ಧಾರಕ ಮತ್ತು ಆರ್ಯ ಸಮಾಜದ ಸ್ಥಾಪಕರಾದ ಸ್ವಾಮಿ ದಯಾನಂದ ಸರಸ್ವತಿ ಅವರ ಜೀವನ ಕೇವಲ ಒಂದು ವ್ಯಕ್ತಿಯ ಕಥೆಯಲ್ಲ, ಅದು ಚಿಂತನೆಯ ಕ್ರಾಂತಿ, ಆತ್ಮಗೌರವದ ಘೋಷಣೆ ಮತ್ತು ಸತ್ಯ ಧರ್ಮಗಳ ಮೇಲೆ ಆಧಾರಿತ ಸಾಮಾಜಿಕ ಪರಿವರ್ತನೆಯ ಮಹಾಗಾದೆ. 19ನೇ ಶತಮಾನದ ಭಾರತವು ಸಾಂಸ್ಕೃತಿಕವಾಗಿ ಮತ್ತು ಸಾಮಾಜಿಕವಾಗಿ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿತ್ತು. ಅಂದು ನಮ್ಮ ದೇಶ ಎರಡು ರೀತಿಯ ಗುಲಾಮಗಿರಿಗೆ ಸಿಲುಕಿತ್ತು. ಒಂದು ಬ್ರಿಟಿಷರ ರಾಜಕೀಯ ಗುಲಾಮಗಿರಿ, ಇನ್ನೊಂದು ನಮ್ಮದೇ ಸಮಾಜದಲ್ಲಿ ಹಾಸುಹೊಕ್ಕಿದ ಅಂಧಶ್ರದ್ಧೆ, ಜಾತಿ ಪದ್ಧತಿ, ಬಾಲ್ಯ ವಿವಾಹ, ಸತಿ ಪದ್ಧತಿಯಂತಹ ಅನಿಷ್ಟಗಳು ಮತ್ತು ಅಜ್ಞಾನದ ಸಾಮಾಜಿಕ ಗುಲಾಮಗಿರಿ. ಇಂತಹ ಸಂದರ್ಭದಲ್ಲಿ ಭಾರತದ ಪುನರುತ್ಥಾನ ವೈಭವವನ್ನು ನೆನಪಿಸಿ ವೈಜ್ಞಾನಿಕ ಮನೋಭಾವನೆಯೊಂದಿಗೆ ಧರ್ಮವನ್ನು ಪುನರುತ್ಥಾನಗೊಳಿಸಿದವರು ಮಹರ್ಷಿ ದಯಾನಂದ ಸರಸ್ವತಿಯವರು. ಯಾವ ಕಾಲದಲ್ಲಿ ಭಾರತವು ಅಂಧಶ್ರದ್ಧೆ, ಜಾತಿ ಪದ್ಧತಿ ಮತ್ತು ಬ್ರಿಟಿಷರ ಗುಲಾಮಗಿರಿಯಲ್ಲಿ ನುಲುಗುತ್ತಿತ್ತೋ ಆ ಕಾಲದಲ್ಲಿ ಹಿಂದೂ ಸಮಾಜವನ್ನು ಬಡಿದೆಬ್ಬಿಸಿದವರು ದಯಾನಂದ ಸರಸ್ವತಿಯವರು. ವೇದಗಳತ್ತ ಮರಳಿ ಎಂಬ ಘೋಷಣೆಯ ಮೂಲಕ ಅವರು ಕ್ರಾಂತಿಯ ಕಿಡಿಯನ್ನು ಹಚ್ಚಿದರು. ದಯಾನಂದ ಸರಸ್ವತಿಯವರು ಕೇವಲ ಒಬ್ಬ ಸನ್ಯಾಸಿಯಲ್ಲ, ಅವರು ಒಬ್ಬ ತರ್ಕಶಾಸ್ತ್ರಜ್ಞರು, ಒಬ್ಬ ಸಮಾಜ ಸುಧಾರಕರು, ಒಬ್ಬ ಶಿಕ್ಷಣ ತಜ್ಞರು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಸತ್ಯದ ಅನ್ವೇಷಕ ಎಂತಲೇ ಹೇಳಬಹುದು. ಸ್ವಾಮಿ ದಯಾನಂದ ಸರಸ್ವತಿಯವರು 1824 ಫೆಬ್ರವರಿ 12ರಂದು ಗುಜರಾತಿನ ಟಂಕಾರಾ ಗ್ರಾಮದಲ್ಲಿ ಜನಿಸಿದರು. ಬಾಲ್ಯದ ಹೆಸರು ಮೂಲಶಂಕರ್. ಶೈವ ಕುಟುಂಬದಲ್ಲಿ ಜನಿಸಿದ ಅವರು ಧಾರ್ಮಿಕ ವಾತಾವರಣದಲ್ಲೇ ಬೆಳೆದರು. ಆದರೆ ಬಾಲ್ಯದಲ್ಲಿ ಕಂಡ ಒಂದು ಘಟನೆ ಅವರ ಜೀವನದ ಮಹತ್ವದ ತಿರುವು. ಶಿವರಾತ್ರಿಯ ದಿನ ಶಿವಾಲಯದಲ್ಲಿ ಇಲಿಗಳು ಶಿವಲಿಂಗದ ನೈವೇದ್ಯವನ್ನು ತಿನ್ನುತ್ತಿರುವ ದೃಶ್ಯ. ಕೇವಲ 14 ವರ್ಷದ ಬಾಲಕ ಶಿವಲಿಂಗದ ಮೇಲೆ ಇಲಿಗಳು ಓಡಾಡುತ್ತಿರುವುದನ್ನು ಕಂಡು ಪ್ರಶ್ನಿಸುತ್ತಾನೆ, ನೈವೇದ್ಯವನ್ನು ರಕ್ಷಿಸಿಕೊಳ್ಳಲಾಗದ ಈ ವಿಗ್ರಹವು ಸೃಷ್ಟಿಕರ್ತನಾಗಲು ಹೇಗೆ ಸಾಧ್ಯ? ಸತ್ಯ, ದೇವರು ಅಶಕ್ತನಾಗಿರಬಹುದೇ? ಇದು ದೇವರಿಗೆ ಮಾಡಿದ ಅಪಮಾನವಾಗಿರಲಿಲ್ಲ, ಬದಲಾಗಿ ಸತ್ಯವನ್ನು ಹುಡುಕುವ ಹಂಬಲವಾಗಿತ್ತು. ಈ ಪ್ರಶ್ನೆ ವಿಗ್ರಹ ಪೂಜೆಯ ಬಗೆಗಿನ ಅವರ ದೃಷ್ಟಿಕೋನವನ್ನೇ ಬದಲಿಸಿತು. ಅವರ ಪ್ರೀತಿಯ ತಂಗಿ ಮತ್ತು ಚಿಕ್ಕಪ್ಪನ ಮರಣವು ಅವರಿಗೆ ಜೀವನದ ನಶ್ವರತೆಯನ್ನು ಮನವರಿಕೆ ಮಾಡಿಕೊಟ್ಟಿತು. ಸಾವು ಬದುಕಿನ ರಹಸ್ಯ ಹುಡುಕಲು ಪ್ರೇರೇಪಿಸಿತು. 21ನೇ ವಯಸ್ಸಿನಲ್ಲಿ ಅವರು ಸತ್ಯಾನ್ವೇಷಣೆಗಾಗಿ ಮನೆಯನ್ನು ತೊರೆದು ಸತ್ಯದ ಅನ್ವೇಷಣೆಗೆ ಸನ್ಯಾಸ ಸ್ವೀಕರಿಸಿದ ದಯಾನಂದ ಸರಸ್ವತಿಯವರು ಭಾರತದೆಲ್ಲೆಡೆ ಸಂಚರಿಸಿದರು. ಅಂತಿಮವಾಗಿ ಮಧುರಾದಲ್ಲಿ ಕುರುಡು ವಿದ್ವಾಂಸರಾದಂತಹ ಸ್ವಾಮಿ ವಿರಜಾನಂದ ದಂಡೀಶರ ಶಿಷ್ಯತ್ವದಲ್ಲಿ ಸಂಸ್ಕೃತ, ವ್ಯಾಕರಣ ಮತ್ತು ವೇದಗಳ ನೈಜ ಅರ್ಥವನ್ನು ಕಲಿತರು. ವಿದ್ಯಾಭ್ಯಾಸ ಮುಗಿಸಿದ ಮೇಲೆ ಗುರುಗಳು ದಕ್ಷಿಣೆಯಾಗಿ ದೇಶದಲ್ಲಿ ಹರಡಿರುವ ಅಧರ್ಮ ಮತ್ತು ಅಜ್ಞಾನವನ್ನು ಹೋಗಲಾಡಿಸಿ ವೇದಗಳ ಜ್ಞಾನವನ್ನು ಪಸರಿಸು ಎಂದು ಕೇಳಿಕೊಂಡರು. ಇದು ದಯಾನಂದರ ಜೀವನದ ಮುಖ್ಯ ಗುರಿಯಾಯಿತು. ಅಂದಿನಿಂದ ಮೂಲಶಂಕರನು ದಯಾನಂದ ಸರಸ್ವತಿಯಾಗಿ ಸಮಾಜದಲ್ಲಿನ ಅನಿಷ್ಟ ಪದ್ಧತಿ, ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸಲು ಹೊರಟರು. ಸ್ವಾಮಿ ದಯಾನಂದ ಸರಸ್ವತಿ ಅವರ ಅತಿ ದೊಡ್ಡ ಕೊಡುಗೆ ಎಂದರೆ ವೇದಗಳತ್ತ ಮರಳಿ ಎಂಬ ಘೋಷಣೆ. ವೇದಗಳು ಕೇವಲ ಒಂದು ವರ್ಗಕ್ಕೆ ಸೀಮಿತವಲ್ಲ, ಅವು ಇಡೀ ಮಾನವ ಕುಲಕ್ಕೆ ಸೇರಿದ ಜ್ಞಾನದ ಭಂಡಾರ. ವೇದಗಳು ಜ್ಞಾನದ ಮೂಲ ಮತ್ತು ಅವು ಪರಮಾತ್ಮನಿಂದ ಪ್ರೇರಿತವಾದವು ಎಂದು ಅವರು ಸಾರಿದರು. ಅವರು ಸನಾತನ ಧರ್ಮದ ವಿಕೃತಿಗಳಿಗೆ ಪುರಾಣಗಳು ಕಾರಣವೆಂದು ವಾದಿಸಿದರು. ಮಾನವ ನಿರ್ಮಿತ ಪುರಾಣಗಳಲ್ಲಿ ಅನೇಕ ಕಾಲ್ಪನಿಕ ಕಥೆಗಳಿದ್ದು ಅವುಗಳನ್ನು ವೇದಗಳ ಒರೆಗಲ್ಲಿಗೆ ಹಚ್ಚಿ ನೋಡಬೇಕು, ವೇದಕ್ಕೆ ವಿರುದ್ಧವಾದದ್ದನ್ನು ತ್ಯಜಿಸಬೇಕು ಎಂದು ಅವರು ಕರೆ ನೀಡಿದರು. ಅದಕ್ಕೆ ಪುರಾಣಗಳಿಗಿಂತ ವೇದಗಳಿಗೆ ಹೆಚ್ಚು ಒತ್ತು ನೀಡಿದರು. ವೇದಗಳನ್ನು ಅಂಧನಂಬಿಕೆಗಳ ಪುಸ್ತಕಗಳಿಗೆ ಅಲ್ಲ, ಯುಕ್ತಿ, ವಿಜ್ಞಾನ, ಮಾನವೀಯತೆಯ ಗ್ರಂಥಗಳಾಗಿ ವಿವೇಚಿಸಿದರು. ವೇದಗಳಲ್ಲಿ ವಿಜ್ಞಾನ, ಗಣಿತ ಮತ್ತು ಸಮಾಜಶಾಸ್ತ್ರದ ಬೀಜಗಳಿವೆ ಎಂದು ಅವರು ಪ್ರತಿಪಾದಿಸಿದರು. ಅವರು ಯಾವುದೇ ವಿಷಯವನ್ನು ಒಪ್ಪುವ ಮೊದಲು ಅದಕ್ಕೆ ವೈದಿಕ ಪ್ರಮಾಣ ಮತ್ತು ತಾರ್ಕಿಕ ಸತ್ಯಾಸತ್ಯತೆ ಇದೆಯೇ ಎಂದು ಪರಿಶೀಲಿಸುತ್ತಿದ್ದರು. ವೇದಗಳ ನಂತರ ಬಂದ ಸಾಹಿತ್ಯದಲ್ಲಿ ಸೇರಿಕೊಂಡ ಪ್ರಕ್ಷಿಪ್ತ ವಿಚಾರಗಳನ್ನು ಅವರು ಸಂಶೋಧನಾತ್ಮಕವಾಗಿ ಬೇರ್ಪಡಿಸಿದರು. ಇದನ್ನು ಅವರ ಸತ್ಯಾರ್ಥ ಪ್ರಕಾಶ ಗ್ರಂಥದಲ್ಲಿ ಕಾಣಬಹುದು. ವೇದಗಳಿಗೆ ಮರಳಿ ಎಂಬ ಅವರ ಘೋಷಣೆ ಭಾರತೀಯ ಸಮಾಜವನ್ನು ಸ್ವಾಭಿಮಾನಿ, ವಿಚಾರಶೀಲ ಮತ್ತು ಪ್ರಗತಿಶೀಲವಾಗಿಸಬೇಕೆಂಬ ಸಂಕಲ್ಪದ ಪ್ರತಿಫಲ. 1875ರಲ್ಲಿ ಮುಂಬೈನಲ್ಲಿ ಅವರು ಆರ್ಯ ಸಮಾಜವನ್ನು ಸ್ಥಾಪಿಸಿದರು. ಇದರ ಮುಖ್ಯ ಉದ್ದೇಶ ವಿಶ್ವವನ್ನು ಆರ್ಯರನ್ನಾಗಿ ಮಾಡುವುದು.
ಆರ್ಯ ಎಂದರೆ ಜಾತಿಯಲ್ಲ, ಆರ್ಯ ಎಂದರೆ ಶ್ರೇಷ್ಠ ಅಥವಾ ಸಜ್ಜನ ಎಂದರ್ಥ. ಇದರ ಮೂಲಕ ಮನುಷ್ಯನನ್ನು ದೈಹಿಕವಾಗಿ, ಸಾಮಾಜಿಕವಾಗಿ, ಆಧ್ಯಾತ್ಮಿಕವಾಗಿ ಉನ್ನತೀಕರಿಸುವುದು. ಆರ್ಯ ಸಮಾಜದ ಮೂಲಕ ಅವರು 10 ನಿಯಮಗಳನ್ನು ನೀಡಿದರು. ಆ ನಿಯಮಗಳು ಮನುಷ್ಯನು ಸತ್ಯದ ಹಾದಿಯಲ್ಲಿ ಹೇಗೆ ನಡೆಯಬೇಕು ಎಂಬುದನ್ನು ಕಲಿಸುತ್ತವೆ. ಅದರಲ್ಲಿ ಪ್ರಮುಖವಾದವು ಸತ್ಯವನ್ನು ಸ್ವೀಕರಿಸಲು ಸದಾ ಸಿದ್ಧನಿರಬೇಕು, ಅಸತ್ಯವನ್ನು ತ್ಯಜಿಸಲು ಹಿಂಜರಿಯಬಾರದು, ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನವನ್ನು ವೃದ್ಧಿಸಬೇಕು. ಪ್ರತಿಯೊಬ್ಬರು ತಮ್ಮ ಏಳಿಗೆಗಿಂತ ಪರರ ಏಳಿಗೆಯಲ್ಲೇ ತಮ್ಮ ಏಳಿಗೆಯನ್ನು ಕಾಣಬೇಕು. ಸತ್ಯವನ್ನು ಗ್ರಹಿಸುವುದು ಮತ್ತು ಸತ್ಯವನ್ನು ತ್ಯಜಿಸುವುದು ಇದರ ಮೊದಲ ಆದ್ಯತೆ. ಆರ್ಯ ಸಮಾಜದ ಈ ನಿಯಮಗಳು ಇಂದಿಗೂ ಸಾರ್ವಕಾಲಿಕ ಸತ್ಯಗಳಾಗಿವೆ. ಆರ್ಯ ಸಮಾಜದ ಮೂಲ ಸಿದ್ಧಾಂತಗಳು ವೇದಗಳ ಪ್ರಾಮಾಣ್ಯ, ಸತ್ಯ ಮತ್ತು ಧರ್ಮಕ್ಕೆ ಆದ್ಯತೆ, ಯುಕ್ತಿ ಮತ್ತು ವಿಜ್ಞಾನಕ್ಕೆ ಗೌರವ, ಮಾನವ ಸಮಾನತೆ, ಶಿಕ್ಷಣ ಮತ್ತು ನೈತಿಕತೆ. ಈ ಸಿದ್ಧಾಂತಗಳು ಭಾರತ ಸಾಮಾಜಿಕ ಸಾಂಸ್ಕೃತಿಕ ಪುನರುತ್ಥಾನಕ್ಕೆ ಕಾರಣವಾದವು. ಸ್ವಾಮಿ ದಯಾನಂದ ಸರಸ್ವತಿ ಅವರ ಅಮೂಲ್ಯ ಕೃತಿ ಸತ್ಯಾರ್ಥ ಪ್ರಕಾಶ, ಅವರ ವೈಚಾರಿಕ ಕ್ರಾಂತಿಯ ಮಹಾನ್ ಕೊಡುಗೆ ಈ ಗ್ರಂಥ. ಇದು ಹಿಂದಿ ಭಾಷೆಯಲ್ಲಿದೆ. ಇದರಲ್ಲಿ 14 ಅಧ್ಯಾಯಗಳು. ಮೊದಲ 10 ಅಧ್ಯಾಯಗಳು ವೈದಿಕ ಸಿದ್ಧಾಂತಗಳನ್ನು ವಿವರಿಸಿದರೆ ಕೊನೆಯ 4 ಅಧ್ಯಾಯಗಳು ವಿವಿಧ ಮತ ಪಂಥಗಳ ತುಲನಾತ್ಮಕ ವಿಮರ್ಶೆಯನ್ನು ಹೊಂದಿವೆ. ಭಾರತೀಯ ಧಾರ್ಮಿಕ ಸಾಮಾಜಿಕ ಚಿಂತನೆಗೆ ಹೊಸ ಆಯಾಮ ನೀಡಿತು. ಈ ಕೃತಿಯಲ್ಲಿ ಅವರು ಧರ್ಮವನ್ನು ಯುಕ್ತಿಯ ಬೆಳಕಿನಲ್ಲಿ ಪರಿಶೀಲಿಸಿದರು. ಅಂಧಶ್ರದ್ಧೆಗೆ ಸವಾಲು ಹಾಕಿ ಸತ್ಯವನ್ನು ನಿರ್ಭೀತಿಯಿಂದ ಪ್ರತಿಪಾದಿಸಿದರು. ಇಲ್ಲಿ ಅವರು ಹಿಂದೂ ಧರ್ಮದ ದೋಷಗಳನ್ನು ವಿಮರ್ಶಿಸಿದಲ್ಲದೆ ಇಸ್ಲಾಂ, ಕ್ರೈಸ್ತ, ಶೀಖ್ ಮತ್ತು ಜೈನ ಧರ್ಮಗಳ ಸಿದ್ಧಾಂತಗಳನ್ನು ವೇದಗಳ ಓರೆಗಲ್ಲಿಗೆ ಹಚ್ಚಿ ವಿಶ್ಲೇಷಿಸಿದ್ದಾರೆ. ಜೀವನದ ಪ್ರತಿಯೊಂದು ಹಂತದಲ್ಲೂ ಸತ್ಯವನ್ನು ಹೇಗೆ ಅಳವಡಿಸಿಕೊಳ್ಳಬೇಕು ಎಂಬುದನ್ನು ಈ ಗ್ರಂಥ ತಿಳಿಸುತ್ತದೆ. ಇದರಲ್ಲಿ ಅವರು ಸತ್ಯ ಯಾವುದು ಮತ್ತು ಅಸತ್ಯ ಯಾವುದು ಎಂಬುದನ್ನು ತಾರ್ಕಿಕವಾಗಿ ವಿವರಿಸಿದ್ದಾರೆ. ಈ ಸತ್ಯಾರ್ಥ ಪ್ರಕಾಶದ ಪ್ರಮುಖ ಸಿದ್ಧಾಂತಗಳು ಮತ್ತು ಸೈದ್ಧಾಂತಿಕ ವಿಶ್ಲೇಷಣೆಯನ್ನು ಮಾಡುವುದಾದರೆ, ದೇವರು ಒಬ್ಬನೇ, ಅವನು ಸಚ್ಚಿದಾನಂದ ಸ್ವರೂಪಿ. ಆತನಿಗೆ ಗುಣಗಳ ಆಧಾರದ ಮೇಲೆ ಅಗ್ನಿ, ವಾಯು, ಆದಿತ್ಯ ಮುಂತಾದ 100 ಹೆಸರುಗಳಿವೆ. ಆದ್ದರಿಂದ ದೇವರಿಗೆ ವಿಗ್ರಹದ ಅವಶ್ಯಕತೆ ಇಲ್ಲ. ವಿಗ್ರಹ ಆರಾಧನೆಯು ದೇವರ ಸರ್ವವ್ಯಾಪ್ತಿತ್ವಕ್ಕೆ ವಿರುದ್ಧವಾದದ್ದು ಎಂದು ಅವರು ತಾರ್ಕಿಕವಾಗಿ ನಿರೂಪಿಸಿದರು. ಅವರು ವಿಗ್ರಹಾರಾಧನೆಯನ್ನು ವಿರೋಧಿಸಿದರು, ಏಕೆಂದರೆ ದೇವರು ಕಲ್ಲಿನಲ್ಲಿಲ್ಲ, ಅವನು ನಮ್ಮ ಅಂತರಾತ್ಮದಲ್ಲಿದ್ದಾನೆ, ಅವನು ನಿರಾಕಾರ ಮತ್ತು ಸರ್ವವ್ಯಾಪ್ತಿ ಎಂಬುದು ಇವರ ವಾದ. ಜ್ಯೋತಿಷ್ಯ, ವಾಸ್ತು ಇತ್ಯಾದಿಗಳ ಹೆಸರಿನಲ್ಲಿ ಜನರನ್ನು ಮರಳು ಮಾಡುವುದನ್ನು ಅವರು ಕಟುವಾಗಿ ವಿರೋಧಿಸಿದರು. ಅದ್ವೈತ ಸಿದ್ಧಾಂತದ ಅಹಂ ಬ್ರಹ್ಮಾಸ್ಮಿ ವಾದವನ್ನು ಇವರು ಒಪ್ಪಲಿಲ್ಲ. ಜೀವಾತ್ಮವು ಕರ್ಮ ಮಾಡಲು ಸ್ವತಂತ್ರವಾಗಿದೆ ಮತ್ತು ಅದರ ಫಲವನ್ನು ಅನುಭವಿಸಲು ಪರಮಾತ್ಮನಿಗೆ ಬದ್ಧವಾಗಿದೆ ಎಂಬುದು ಇವರ ವಾದ. ಇದು ಮನುಷ್ಯನಿಗೆ ತನ್ನ ಕರ್ತವ್ಯದ ಜವಾಬ್ದಾರಿಯನ್ನು ನೆನಪಿಸುತ್ತದೆ. ಸತ್ಯಾರ್ಥ ಪ್ರಕಾಶದಲ್ಲಿ ಅವರು ಜಾತಿ ಪದ್ಧತಿಯನ್ನು ಕಟುವಾಗಿ ಟೀಕಿಸಿದ್ದಾರೆ. ವರ್ಣಾಶ್ರಮ ಪದ್ಧತಿಯನ್ನು ಸಂಪೂರ್ಣವಾಗಿ ಭಿನ್ನ ದೃಷ್ಟಿಕೋನದಿಂದ ವಿಶ್ಲೇಷಿಸಿದರು. ಹುಟ್ಟಿನಿಂದ ಯಾರು ಶ್ರೇಷ್ಠರಲ್ಲ, ಒಬ್ಬ ವ್ಯಕ್ತಿಯ ವರ್ಣವು ಅವನ ಗುಣ, ಕರ್ಮ ಮತ್ತು ಸ್ವಭಾವದ ಮೇಲೆ ನಿರ್ಧರಿತವಾಗಬೇಕೇ ಹೊರತು ಅಂಶದ ಮೇಲಲ್ಲ ಎಂಬ ಕ್ರಾಂತಿಕಾರಿ ವಾದ ಮಂಡಿಸಿದರು. ಇದು ಅಸ್ಪೃಶ್ಯತೆಯ ನಿರ್ಮೂಲನೆಗೆ ಸೈದ್ಧಾಂತಿಕ ಅಡಿಪಾಯ ಹಾಕಿತು. ಸ್ತ್ರೀ ಮತ್ತು ಶೂದ್ರರಿಗೆ ಸಮಾನ ಅವಕಾಶಗಳು ನೀಡಿದರು. ಅಂದಿನ ಕಾಲದಲ್ಲಿ ಮಹಿಳೆಯರಿಗೆ ಮತ್ತು ದಲಿತರಿಗೆ ವೇದ ಪಠಣ ನಿಷೇಧಿಸಲಾಗಿತ್ತು. ಸತ್ಯಾರ್ಥ ಪ್ರಕಾಶದಲ್ಲಿ ಅವರು ವೇದಗಳ ಮಂತ್ರಗಳನ್ನು ಉಲ್ಲೇಖಿಸಿ ಅವರು ಈ ಕಲ್ಯಾಣಕಾರಿ ವೇದವಾಣಿಯನ್ನು ಎಲ್ಲರಿಗೂ ತಲುಪಿಸಿ ಎಂದು ಸಾಬೀತುಪಡಿಸಿದರು. ಸ್ತ್ರೀಯರಿಗೆ ಉಪನಯನ ಮತ್ತು ಶಿಕ್ಷಣದ ಹಕ್ಕನ್ನು ಮರಳಿ ಕೊಡಿಸಿದರು. ಮನುಷ್ಯನ ಜೀವನದ 16 ಸಂಸ್ಕಾರಗಳ ಬಗ್ಗೆ ಅವರು ಒತ್ತು ನೀಡಿದರು. ಗರ್ಭಧಾನದಿಂದ ಅಂತ್ಯಷ್ಟಿಯವರೆಗೆ ಪ್ರತಿಯೊಂದು ಸಂಸ್ಕಾರವು ವೈಜ್ಞಾನಿಕವಾಗಿರಬೇಕು ಮತ್ತು ಅಂಧಶ್ರದ್ಧೆಯಿಂದ ಮುಕ್ತವಾಗಿರಬೇಕು ಎಂಬುದು ಅವರ ಆಶಯವಾಗಿತ್ತು. ದೈನಂದಿನ ಜೀವನದಲ್ಲಿ ಪ್ರತಿಯೊಬ್ಬ ಆರ್ಯ ಅಂತಂದರೆ ಶ್ರೇಷ್ಠ ಮನುಷ್ಯ ತನ್ನ ಜೀವನವು ಶಿಸ್ತುಬದ್ಧವಾಗಿರಲು ಮಾಡಬೇಕಾದ 5 ಕರ್ತವ್ಯಗಳನ್ನು ಇದರಲ್ಲಿ ತಿಳಿಸಲಾಗಿದೆ. ಅದಕ್ಕೆ ಅವುಗಳಿಗೆ ಪಂಚಮಹಾಯಜ್ಞಗಳೆಂದು ಕರೆದಿದ್ದಾರೆ. ಬ್ರಹ್ಮಯಜ್ಞ ಸಂಧ್ಯಾ ವಂದನೆ ಮತ್ತು ವೇದ ಪಠಣ ಮಾಡುವಂಥದ್ದು. ದೇವಯಜ್ಞ ಅಗ್ನಿಹೋತ್ರ ಮಾಡುವ ಮೂಲಕ ಪರಿಸರ ಶುದ್ಧೀಕರಣ. ಪಿತೃಯಜ್ಞ ಜೀವಂತವಾಗಿರುವ ತಂದೆ ತಾಯಿಯರ ಸೇವೆ ಮಾಡುವುದು. ಅತಿಥಿ ಯಜ್ಞ ವಿದ್ವಾಂಸರು ಮತ್ತು ಅತಿಥಿಗಳ ಸತ್ಕಾರ ಅಥವಾ ಸಮಾಜ ಸೇವೆ ಮಾಡುವುದು. ಬಲಿವೈಶ್ಯ ದೇವಯಜ್ಞ ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡುವುದು. ಇವು ಆಧುನಿಕ ಜೀವನ ಶೈಲಿಗೆ ಬೇಕಾದ ಪರಿಸರ ಮತ್ತು ಸಾಮಾಜಿಕ ಸಮತೋಲನವನ್ನು ಬೋಧಿಸುತ್ತದೆ. ಗ್ರಂಥದ ಮೊದಲ ಕೆಲವು ಅಧ್ಯಾಯಗಳು ಮಕ್ಕಳ ಶಿಕ್ಷಣ ಮತ್ತು ಪಾಲನೆಯ ಬಗ್ಗೆ ಅದ್ಭುತ ಮಾಹಿತಿ ನೀಡುತ್ತವೆ. ಮಕ್ಕಳಿಗೆ 5ನೇ ವಯಸ್ಸಿನಿಂದಲೇ ಉತ್ತಮ ಸಂಸ್ಕಾರ ನೀಡಬೇಕು. ಸ್ತ್ರೀ ಮತ್ತು ಪುರುಷರಿಬ್ಬರೂ ಸಮಾನ ಶಿಕ್ಷಣದ ಹಕ್ಕಿದೆ. ಬ್ರಹ್ಮಚರ್ಯ ಪಾಲನೆಯು ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಅತ್ಯಗತ್ಯ ಎಂದು ಅವರು ವಿವರಿಸಿದ್ದಾರೆ.
ಸತ್ಯಾರ್ಥ ಪ್ರಕಾಶದ ಕೊನೆಯ ಅಧ್ಯಾಯಗಳಲ್ಲಿ ಅವರು ಚಾಲ್ತಿಯಲ್ಲಿದ್ದ ವಿವಿಧ ಪಂಥಗಳು, ಮತಗಳು ಮತ್ತು ಅಂಧಶ್ರದ್ಧೆಗಳನ್ನು ತರ್ಕಬದ್ಧವಾಗಿ ವಿಮರ್ಶಿಸಿದ್ದಾರೆ. ಯುಕ್ತಿಗೆ ವಿರುದ್ಧವಾದ ಯಾವ ಧರ್ಮವೂ ಶಾಶ್ವತವಲ್ಲ. ಧರ್ಮ ಎಂದರೆ ಅಂಧನಂಬಿಕೆ ಅಲ್ಲ, ಯುಕ್ತಿ ಮತ್ತು ಸತ್ಯದ ಮೇಲೆ ನಿಂತ ಜೀವನ ಧರ್ಮ. ಯಾವ ಧರ್ಮವನ್ನು ಅವಮಾನಿಸುವುದಲ್ಲ, ಬದಲಾಗಿ ಅಸತ್ಯವನ್ನ ತ್ಯಜಿಸಿ ಎಲ್ಲರೂ ಒಂದೇ ಸತ್ಯದ ಹಾದಿಯಲ್ಲಿ ನಡೆಯುವಂತೆ ಮಾಡುವುದು ಇವರ ಪರಮೋದ್ದೇಶವಾಗಿತ್ತು. ಹೀಗೆ ಸತ್ಯಾರ್ಥ ಪ್ರಕಾಶವು ಮನುಷ್ಯನನ್ನು ಮೂಢನಂಬಿಕೆಗಳಿಂದ ಬಿಡಿಸಿ ತರ್ಕಬದ್ಧ ಚಿಂತನೆಗೆ ಹಚ್ಚುವ ಕೈಪಿಡಿ. ಇದು ವ್ಯಕ್ತಿತ್ವ ನಿರ್ಮಾಣದಿಂದ ಹಿಡಿದು ರಾಷ್ಟ್ರ ನಿರ್ಮಾಣದವರೆಗೆ ದಾರಿದೀಪವಾಗಿದೆ. ಈ ಗ್ರಂಥವು ಕೇವಲ ಧಾರ್ಮಿಕ ಪುಸ್ತಕವಲ್ಲ, ಅದು ವೈಚಾರಿಕತೆಯ ಕೈಗನ್ನಡಿ. ಸ್ವಾಮಿ ದಯಾನಂದ ಸರಸ್ವತಿ ಅವರು ಕೇವಲ ಧಾರ್ಮಿಕ ಸುಧಾರಕರು ಅಷ್ಟೇ ಅಲ್ಲ, ಅವರು ಸಾಮಾಜಿಕ ಸಮಾನತೆಯ ಹರಿಕಾರರಾಗಿದ್ದರು, ಕ್ರಾಂತಿಕಾರಿ ಸಮಾಜ ಸುಧಾರಕರಾಗಿದ್ದರು. ಅಂದಿನ ಕಾಲದ ಅನಿಷ್ಟ ಪದ್ಧತಿಗಳ ವಿರುದ್ಧ ಧೈರ್ಯವಾಗಿ ಧ್ವನಿ ಎತ್ತಿದರು. ಬಾಲ್ಯ ವಿವಾಹ, ಸತಿ ಪದ್ಧತಿ, ಜಾತಿ ಭೇದ, ಅಸ್ಪೃಶ್ಯತೆ, ಅಂಧನಂಬಿಕೆಗಳ ವಿರುದ್ಧ ಅವರ ಹೋರಾಟ ಅಚಲವಾಗಿತ್ತು. ಮಹಿಳಾ ಶಿಕ್ಷಣಕ್ಕೆ ಬೆಂಬಲ ನೀಡಿ ವಿಧವಾ ಪುನರ್ವಿವಾಹವನ್ನು ಸಮರ್ಥಿಸಿದರು. ಅಂಧಶ್ರದ್ಧೆಯೇ ಮಾನವನ ಅತಿದೊಡ್ಡ ಶತ್ರು. ಮನುಷ್ಯನನ್ನು ಮನುಷ್ಯನಾಗಿ ಕಾಣದ ಸಮಾಜ ಧರ್ಮಹೀನ ಸಮಾಜ. ವೇದಗಳಲ್ಲಿ ಜಾತಿ ಪದ್ಧತಿ ಇಲ್ಲ, ಗುಣ ಮತ್ತು ಕರ್ಮದ ಆಧಾರದ ಮೇಲೆ ವರ್ಣವಿರಬೇಕು ಎಂದು ಅವರು ವಾದಿಸಿದರು. ಒಬ್ಬ ಮನುಷ್ಯನ ಜಾತಿ ಅವನ ಹುಟ್ಟಿನಿಂದ ನಿರ್ಧಾರವಾಗಬಾರದು, ಅವನ ಕೆಲಸ ಮತ್ತು ಗುಣದಿಂದ ನಿರ್ಧಾರವಾಗಬೇಕು ಎಂದು ಅವರು ಪ್ರತಿಪಾದಿಸಿದರು. ಎಲ್ಲರೂ ಒಂದೇ ದೇವರ ಸಂತಾನ. ಜಾತಿ ಭೇದ ಮಾನವ ನಿರ್ಮಿತ ಅನ್ಯಾಯ. ಅಸ್ಪೃಶ್ಯತೆ ಧರ್ಮವಲ್ಲ, ಅದು ಮಾನವೀಯತೆಗೆ ಮಾಡಿದ ಅಪರಾಧ. ಹೀಗೆ ಅಸ್ಪೃಶ್ಯತೆಯು ಹಿಂದೂ ಧರ್ಮಕ್ಕೆ ಅಂಟಿದ ಕಳಂಕ ಎಂದು ಅವರು ಸಾರಿದರು. ಶಿಕ್ಷಣವಿಲ್ಲದೆ ಜ್ಞಾನವಿಲ್ಲ, ಜ್ಞಾನವಿಲ್ಲದೆ ಸ್ವತಂತ್ರವಿಲ್ಲ. ವಿದ್ಯೆ ಮನುಷ್ಯನನ್ನು ಸ್ವತಂತ್ರ ಚಿಂತಕನನ್ನಾಗಿಸುತ್ತದೆ. ಶಿಕ್ಷಣವೇ ಸಮಾಜದ ಪರಿವರ್ತನೆಯ ಮೂಲ ಎಂಬ ನಂಬಿಕೆಯು ಸ್ವಾಮಿ ದಯಾನಂದ ಸರಸ್ವತಿ ಅವರ ಜೀವನದ ಕೇಂದ್ರ ಬಿಂದುವಾಗಿತ್ತು. ಆದ್ದರಿಂದ ಅವರು ಸಂಸ್ಕೃತ ವೇದಾಧ್ಯಯನ ಜೊತೆಗೆ ಆಧುನಿಕ ವಿದ್ಯಾಭ್ಯಾಸಕ್ಕೂ ಒತ್ತು ನೀಡಿದರು. ಪ್ರಾಚೀನ ಗುರುಕುಲ ಪದ್ಧತಿ ಮತ್ತು ಆಧುನಿಕ ವಿಜ್ಞಾನ ಎರಡನ್ನು ಸಮನ್ವಯಗೊಳಿಸಿಕೊಳ್ಳುವ ಅವರ ಗುರಿಯಾಗಿತ್ತು. ಏಕೆಂದರೆ ಆಧುನಿಕ ವಿಜ್ಞಾನ ಮತ್ತು ತಂತ್ರಜ್ಞಾನದ ಜ್ಞಾನ ಈ ಎರಡರ ಸಂಗಮವೇ ಭಾರತದ ಪ್ರಗತಿಗೆ ದಾರಿ ಎಂದು ಅವರು ನಂಬಿದರು. ಇವರು ಗುಜರಾತಿ ಮೂಲದವರಾಗಿದ್ದರೂ ತಮ್ಮ ವಿಚಾರಗಳನ್ನು ಭಾರತದ ಜನಸಾಮಾನ್ಯರಿಗೆ ತಲುಪಿಸಲು ಹಿಂದಿ ಭಾಷೆಯನ್ನು ಆರಿಸಿಕೊಂಡರು. ಇದು ರಾಷ್ಟ್ರೀಯ ಏಕತೆಗೆ ಭಾಷಾ ಸಂಶೋಧನೆಯ ಒಂದು ಭಾಗವಾಗಿತ್ತು. ಲಾರ್ಡ್ ಮೆಕಾಲೆ ಜಾರಿಗೆ ತಂದ ಶಿಕ್ಷಣ ಪದ್ಧತಿಯು ಕೇವಲ ಗುಮಾಸ್ತರನ್ನು ಸೃಷ್ಟಿಸುತ್ತದೆ ಎಂದು ಅವರು ನಂಬಿದರು. ಆದ್ದರಿಂದ ಪ್ರಾಚೀನ ಋಷಿ ಪರಂಪರೆಯ ಗುರುಕುಲ ಮತ್ತು ಆಧುನಿಕ ಜ್ಞಾನದ ಸಮ್ಮಿಲನಕ್ಕೆ ಅವರು ನಾಂದಿ ಹಾಡಿದರು. ಆಧುನಿಕ ವಿಜ್ಞಾನ ಮತ್ತು ಪ್ರಾಚೀನ ವೈದಿಕ ಶಿಕ್ಷಣದ ಸಮ್ಮಿಲನ ಅವರ ಶಿಕ್ಷಣ ನೀತಿಯಾಗಿತ್ತು. ಇದು ಅವರು ಶಿಕ್ಷಣಕ್ಕೆ ಕೊಟ್ಟ ಮಹತ್ವವನ್ನು ಸಾರುತ್ತದೆ. ಸ್ವಾಮಿ ದಯಾನಂದ ಸರಸ್ವತಿ ಅವರ ಆಶಯದಂತೆ ಅವರ ಆದರ್ಶಗಳಿಂದ ಪ್ರೇರಿತರಾಗಿ ಅವರ ತತ್ವಗಳ ಆಧಾರದ ಮೇಲೆ ಅವರ ಮರಣಾನಂತರ ಅವರ ಶಿಷ್ಯರಾದ ಲಾಲಾ ಲಜಪತ್ ರಾಯ್, ಸ್ವಾಮಿ ಶ್ರದ್ಧಾನಂದ್ ಮೊದಲಾದವರು ಆಂಗಿ ಶಿಕ್ಷಣ ಸಂಸ್ಥೆಗಳ ಮೂಲಕ ಅವರ ಕೆಲಸವನ್ನು ಮುಂದುವರಿಸಿದರು. ಅಲ್ಲದೆ ಅವರ ನೆನಪಿಗಾಗಿ ಇಂದು ದೇಶಾದ್ಯಂತ ಆಂಗಿ ಶಾಲೆಗಳನ್ನು ಪ್ರಾರಂಭಿಸಿದರು. ಈ ಸಂಸ್ಥೆಗಳು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಆಧುನಿಕ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ನೀಡುತ್ತಿವೆ. ಇಂದಿಗೂ ಭಾರತದಾದ್ಯಂತ ಈ ಸಂಸ್ಥೆಗಳು ಸಮಾಜ ಸೇವೆ ಮಾಡುತ್ತಿವೆ. ಅಲ್ಲದೆ ಮಹಿಳೆಯ ಗೌರವವೇ ರಾಷ್ಟ್ರದ ಗೌರವ. ಮಹಿಳೆಯರಿಗೆ ವೇದಗಳನ್ನು ಓದುವ ಹಕ್ಕಿದೆ ಎಂದು ಹೇಳಿದ ಮೊದಲ ಮಹಾಪುರುಷರಲ್ಲಿ ಇವರು ಒಬ್ಬರು. ಬಾಲ್ಯ ವಿವಾಹವನ್ನು ವಿರೋಧಿಸಿ ವಿಧವಾ ವಿವಾಹವನ್ನು ಬೆಂಬಲಿಸಿದರು. ಮಹಿಳೆಗೆ ಶಿಕ್ಷಣವಿಲ್ಲದ ಸಮಾಜ ಕಣ್ಣು ಇಲ್ಲದ ಸಮಾಜ. ವೇದಗಳನ್ನು ಓದುವ ಹಕ್ಕು ಪುರುಷರಿಗೆ ಹೇಗಿದೆಯೋ ಹಾಗೆ ಮಹಿಳೆಯರಿಗೂ ಇದೆ. ವೇದ ಕಾಲದಲ್ಲಿ ಸ್ತ್ರೀಯರಿಗೆ ಇದ್ದ ಸ್ಥಾನಮಾನಗಳನ್ನು ಉಲ್ಲೇಖಿಸಿ ಅವರು ಶೂದ್ರರಿಗೆ ಮತ್ತು ಮಹಿಳೆಯರಿಗೆ ಯಜ್ಞೋಪವಿತ ಮತ್ತು ವೇದಾಧ್ಯಯನದ ಹಕ್ಕನ್ನು ಪ್ರತಿಪಾದಿಸಿದರು. ಇದು ಅಂದಿನ ಸಂಪ್ರದಾಯವಾದಿಗಳಿಗೆ ಒಂದು ದೊಡ್ಡ ಸವಾಲಾಗಿತ್ತು. ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಮತ್ತು ವೇದ ಪಠಣದ ಹಕ್ಕನ್ನು ನೀಡಬೇಕು ಎಂದು ಹೋರಾಡಿದರು. ಬಾಲ್ಯ ವಿವಾಹದ ವಿರುದ್ಧ ಹೋರಾಟ ಮಾಡಿದರು. ಎಳೆಯ ವಯಸ್ಸಿನಲ್ಲೇ ಹೆಣ್ಣು ಮಕ್ಕಳನ್ನು ಮದುವೆ ಮಾಡುವುದು ಅವರ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ ಎಂದು ಅವರು ಕಠಿಣವಾಗಿ ವಿರೋಧಿಸಿದರು. ಸ್ವಾಮಿ ದಯಾನಂದ ಸರಸ್ವತಿ ಅವರು ರಾಷ್ಟ್ರಭಕ್ತಿಯ ಮುಂಚೂಣಿಗಾರರು. ಸ್ವರಾಜ್ಯ ಎಂಬ ಕಲ್ಪನೆಯನ್ನು ಸಾರ್ವಜನಿಕ ಚರ್ಚೆಗೆ ತಂದ ಮೊದಲ ಚಿಂತಕರಲ್ಲಿ ಅವರು ಒಬ್ಬರು. ನಮಗೆಲ್ಲರಿಗೂ ಗೊತ್ತು, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಎಂದು ತಿಳಿಸಿದವರು ತಿಲಕರು. ಆದರೆ ಭಾರತೀಯರಲ್ಲಿ ಮೊಟ್ಟ ಮೊದಲು ಸ್ವರಾಜ್ಯದ ಕನಸನ್ನು ಬಿತ್ತಿದವರು ಸ್ವಾಮಿ ದಯಾನಂದ ಸರಸ್ವತಿ ಅವರು. ಪರಾಧೀನತೆ ಪಾಪ, ಸ್ವಾತಂತ್ರ್ಯ ಮಾನವನ ಸಮಾಜದ ಹಕ್ಕು, ಸ್ವಭಾಷೆ, ಸ್ವಸಂಸ್ಕೃತಿ ಮತ್ತು ಸ್ವಧರ್ಮವೇ ರಾಷ್ಟ್ರದ ಆಧಾರ. ಅವರು ಸ್ವಭಾಷೆ, ಸ್ವಧರ್ಮ ಮತ್ತು ಸ್ವದೇಶಿ ವಸ್ತುಗಳ ಬಳಕೆಗೆ ಒತ್ತು ನೀಡಿದರು. ಅವರು ಭಾರತೀಯರಲ್ಲಿ ಕೀಳರಿಮೆಯನ್ನು ಹೋಗಲಾಡಿಸಿ ನಾವು ಜಗತ್ತಿಗೆ ಜ್ಞಾನ ನೀಡಿದವರು ಎಂಬ ಆತ್ಮವಿಶ್ವಾಸ ತುಂಬಿದವರು. ಅವರ ಪ್ರಸಿದ್ಧ ಕೃತಿ ಸತ್ಯಾರ್ಥ ಪ್ರಕಾಶದಲ್ಲಿ ಅವರು ಸ್ಪಷ್ಟವಾಗಿ ಬರೆದಿದ್ದಾರೆ, ಆಡಳಿತಗಾರನು ಧಾರ್ಮಿಕನಾಗಿರಬೇಕು ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಹೊಂದಿರಬೇಕು ಎಂದು ಆಶಿಸಿದ್ದರು.
ಬಾಲ್ ಗಂಗಾಧರ್ ತಿಲಕ್, ಲಾಲ್ ಲಜಪತ್ ರಾಯ್ ಅವರಂತಹ ನಾಯಕರಿಗೆ ದಯಾನಂದ್ ಸರಸ್ವತಿ ಸ್ಫೂರ್ತಿಯಾಗಿದ್ದರು. ಅಲ್ಲದೆ ಭಾರತದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ದೊಡ್ಡ ಪ್ರೇರಕ ಶಕ್ತಿ ಆಯಿತು. ನಂತರದ ಸ್ವಾತಂತ್ರ್ಯ ಹೋರಾಟಗಾರರ ಮೇಲೆ ಗಾಢ ಪ್ರಭಾವ ಬೀರಿದವು. ವಿದೇಶಿ ಆಳ್ವಿಕೆಯ ಕಾಲದಲ್ಲಿ ಆತ್ಮಗೌರವವನ್ನು ಬೋಧಿಸಿ ಸಂಸ್ಕೃತಿಯ ಮಹತ್ವವನ್ನು ನೆನಪಿಸಿದರು. ಅವರ ಮಾತುಗಳು ಬ್ರಿಟಿಷರನ್ನು ಬೆಚ್ಚಿ ಬೀಳಿಸಿದವು. ಭಾರತೀಯರು ತಮ್ಮ ಸಂಸ್ಕೃತಿಯ ಬಗ್ಗೆ ಹೆಮ್ಮೆ ಪಡುವಂತೆ ಮಾಡಿದರು. ರಾಜಕೀಯವಾಗಿ ಅಡಿಯಾಳಾಗಿದ್ದ ಭಾರತೀಯರಲ್ಲಿ ಮಾನಸಿಕ ದಾಸ್ಯವನ್ನು ಹೋಗಲಾಡಿಸಲು ಮತ್ತು ಧಾರ್ಮಿಕ ಸ್ವಾತಂತ್ರ್ಯವನ್ನು ಅಸ್ತ್ರವಾಗಿ ಬಳಸಿದರು. ಇಂದು ನಾವು ಕಾಣುತ್ತಿರುವ ರಾಷ್ಟ್ರೀಯತೆಯ ಬೇರುಗಳಲ್ಲಿ ದಯಾನಂದ ಸರಸ್ವತಿಯವರ ವಿಚಾರಧಾರೆಗಳಿವೆ. ಆದ್ದರಿಂದ ಸಂಶೋಧಕರು ಸ್ವಾಮಿ ದಯಾನಂದ ಸರಸ್ವತಿ ಅವರನ್ನು ಭಾರತದ ಪ್ರಥಮ ರಾಷ್ಟ್ರೀಯ ನಾಯಕ ಎಂದು ಗುರುತಿಸುತ್ತಾರೆ. ಸ್ವಾಮಿ ದಯಾನಂದ ಸರಸ್ವತಿ ಅವರ ಜೀವನದ ಅಂತ್ಯವು ಹೃದಯಸ್ಪರ್ಶಿಯಾಗಿದೆ. ಅವರ ಸುಧಾರಣೆಗಳನ್ನು ಸಹಿಸದವರು ಹಾಗೂ ಸಮಾಜ ಸುಧಾರಣೆ ಮತ್ತು ನೇರ ಮಾತುಗಳಿಂದ ಹಲವರು ಅವರ ಶತ್ರುಗಳಾದರು. ಅವರಿಗೆ ಅವರ ಅಡುಗೆಯ ಮನೆಯ ಹಾಲಿನಲ್ಲಿ ವಿಷ ಬೆರೆಸಿ ನೀಡಿದಾಗ ಆ ವಿಷಯ ತಿಳಿದೂ ಕೂಡ ಆ ಅಡುಗೆಯವನಿಗೆ ಹಣ ನೀಡಿ ನೀನು ಇಲ್ಲಿಂದ ಓಡಿ ಹೋಗು, ಇಲ್ಲದಿದ್ದರೆ ನಿನ್ನನ್ನು ಕೊಲ್ಲುತ್ತಾರೆ ಎಂದು ಹೇಳಿ ಕ್ಷಮಿಸಿದ ಮಹಾತ್ಮ, ಮಹಾನ್ ಕರುಣಾಮಯಿ. ವಿಷಪ್ರಾಶನಕ್ಕೊಳಗಾದ ದಯಾನಂದ ಸರಸ್ವತಿಯವರು ದೀಪಾವಳಿ ಎಂದು ಅಂದರೆ 1883 ಅಕ್ಟೋಬರ್ 30 ಅವರು ದೈವಾಧೀನರಾದರು. ಎಲ್ಲಿ ಸತ್ಯ ಇರುತ್ತೋ ಅಲ್ಲಿ ಹತ್ಯೆ ಆಗುತ್ತೆ ಎಂಬುದನ್ನು ಅಂದಿಗೂ ಇಂದಿಗೂ ಕೇಳುತ್ತಾ ನೋಡುತ್ತಾ ಬರುತ್ತಿದ್ದೇವೆ. ಆದರೂ ಕೂಡ ನಾವು ಸತ್ಯದ ಆ ನಿಲುವನ್ನು ಬಿಡಬಾರದು. ಸತ್ಯವನ್ನು ಸ್ವೀಕರಿಸಿ ಅಸತ್ಯವನ್ನು ತ್ಯಜಿಸಿ ಇದೇ ಧರ್ಮವೆಂದು ಸಾರಿದ ದಯಾನಂದ ಸರಸ್ವತಿ ಅವರು ತಮ್ಮ ಜೀವನದ ಕೊನೆಯ ಕ್ಷಣದವರೆಗೂ ಸತ್ಯಕ್ಕಾಗಿ ಹೋರಾಡಿದವರು. ಇಂದು 21ನೇ ಶತಮಾನದಲ್ಲಿಯೂ ದಯಾನಂದರ ಆಲೋಚನೆಗಳು ಹೆಚ್ಚು ಪ್ರಸ್ತುತವಾಗಿವೆ. ಮೂಢನಂಬಿಕೆ, ಸಾಮಾಜಿಕ ಅಸಮಾನತೆ, ನೈತಿಕ ಕುಸಿತ ಈ ಎಲ್ಲ ಸಮಸ್ಯೆಗಳಿಗೆ ಅವರ ಯುಕ್ತಿಪರ ಧರ್ಮದರ್ಶನ ಪರಿಹಾರ ನೀಡುತ್ತವೆ. ವಿಜ್ಞಾನ ಮತ್ತು ಧರ್ಮದ ಸಮನ್ವಯ, ಮಾನವೀಯ ಮೌಲ್ಯಗಳ ಪುನರ್ಸ್ಥಾಪನೆ ಇವು ಸ್ವಾಮಿ ದಯಾನಂದ ಸರಸ್ವತಿಯವರ ಚಿಂತನಾತ್ಮಕ ವಿಚಾರಗಳು ಗಮನಾರ್ಹವಾದವು. ಇವರ ಜೀವನದಿಂದ ನಾವು ಕಲಿಯಬೇಕಾದ ಮಹತ್ವದ ಪಾಠ ಎಂದರೆ ಪ್ರಶ್ನಿಸುವ ಧೈರ್ಯ, ಸತ್ಯವನ್ನು ಹುಡುಕುವ ಹಠ, ಸಮಾಜದ ಅನ್ಯಾಯಗಳ ವಿರುದ್ಧ ನಿಂತು ನೈತಿಕ ಧೈರ್ಯ ಪ್ರದರ್ಶಿಸುವ ಸಂಕಲ್ಪ, ವಿದ್ಯೆ, ಶಿಸ್ತು ಮತ್ತು ಸೇವಾಭಾವ ಇವು ಯುವ ಜೀವನದ ಆಭರಣಗಳು. ಅವರು ಪ್ರತಿಪಾದಿಸಿದ ವೈಜ್ಞಾನಿಕ ಮನೋಭಾವ, ಸ್ತ್ರೀ ಸಮಾನತೆ ಮತ್ತು ಜಾತಿರಹಿತ ಸಮಾಜದ ಕಲ್ಪನೆ ಇಂದಿನ ಸಂವಿಧಾನದ ಆಶಯಗಳಿಗೂ ಹತ್ತಿರವಾಗಿವೆ. ಅವರ ಸಂಶೋಧನಾತ್ಮಕ ದೃಷ್ಟಿಕೋನವು ಭಾರತೀಯರನ್ನು ಅಂಧಕಾರದಿಂದ ಬೆಳಕಿನೆಡೆಗೆ ತರುವಲ್ಲಿ ಯಶಸ್ವಿಯಾಯಿತು. ಅವರ ಜನ್ಮದಿನವನ್ನು ಆಚರಿಸುವಾಗ ಅವರ ವಿಚಾರಗಳು ಕೇವಲ ವೇದಿಕೆಗಳಿಗೆ ಸೀಮಿತವಾಗಬಾರದು. ಇವರು ಹಾಕಿಕೊಟ್ಟ ದಾರಿಯಲ್ಲಿ ನಡೆಯುತ್ತಾ ಅಂಧಶ್ರದ್ಧೆಯಿಂದ ದೂರವಾಗಿ ವೈಚಾರಿಕತೆಯಿಂದ, ಜಾತ್ಯತೀತತೆಯಿಂದ, ಸೌಹಾರ್ದತೆಯಿಂದ ಕೂಡಿದ ಸದೃಢ ಭಾರತವನ್ನು ಕಟ್ಟೋಣ. ನಮ್ಮೊಳಗಿನ ಅಜ್ಞಾನವನ್ನು ಓಡಿಸೋಣ. ಜಾತಿ ಮತ ಭೇದ ಮರೆತು ಒಂದಾಗೋಣ.